ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಎಲ್ಲರ ಗಾಯಗಳನ್ನು ಗುಣಪಡಿಸುವ ನೀನು, ನಿನಗೆ ಗಾಯವಾದಾಗ ಬೇರೆಯವರ ಗಾಯ ನಿನಗೆ ಆಗಿದೆ ಎಂದು ಅಂದುಕೊಳ್ಳಬೇಡ. ಬೇರೆಯವರ ನೋವನ್ನು ಗುಣಪಡಿಸುವ ನಿನಗೆ ಆ ಪುಣ್ಯದಿಂದ ದೊಡ್ಡ ಗಾಯವಾಗಲಿಲ್ಲವೆಂದು ತಿಳಿದು ದೇವರಿಗೆ ಕೃತಜ್ಞತೆಯನ್ನು ನೀಡು. ದೇವರಿಗೆ ನೀನು ನೀಡುವ ಕೃತಜ್ಞತೆಯೇ ಭಕ್ತಿ. ನೀನು ಪೂರ್ಣ ಮನಸ್ಸಿನಿಂದ ನೀಡುವುದು ಏನೇ ಆಗಿರಲಿ, ನಿನಗೆ ಪುಣ್ಯಗಳನ್ನೇ ತಂದುಕೊಡುತ್ತದೆ. ನಿನ್ನಲ್ಲಿರುವ ಶಕ್ತಿಯು ಅಸಾಮಾನ್ಯವಾದುದು. ನಿನ್ನಲ್ಲಿರುವ ಅನನ್ಯವಾದ ಶಕ್ತಿ ನಿನಗೆ ಶೀಘ್ರದಲ್ಲೇ ಅರ್ಥವಾಗುತ್ತದೆ. ಹೊರಗಿನ ಪರಿಸ್ಥಿತಿ ಹೇಗಿದ್ದರೂ ಸರಿ, ನೀನು ನಿನ್ನ ಗಮನವನ್ನು ನನ್ನ ಮೇಲೆ ಕೇಂದ್ರೀಕರಿಸಿದಾಗ ನಿನಗೆ ತನ್ನಲ್ಲಿರುವ ಶಕ್ತಿ ಕಾಣಿಸಿಕೊಳ್ಳುತ್ತದೆ. ಈ ಸಾಯಿಯ ಯೋಜನೆ ಅರ್ಥವಾಗುತ್ತದೆ. ನಿನ್ನ ಹಾಗೆ ಯಾರೂ ಇಲ್ಲವೆಂದು ಸ್ವೀಕರಿಸು. ಎಲ್ಲರೂ ಭಿನ್ನರಾಗಿದ್ದಾರೆ ಎಂದು ಸ್ವೀಕರಿಸು. ಯಾರು ಏನು ಹೇಳಿದರೂ ನೀನು ತನಗೆ ಹೇಳಿಕೊಳ್ಳುವುದೇ ಮುಖ್ಯವೆಂದು ಸ್ವೀಕರಿಸು. ಯಾವ ಸಂದರ್ಭದಲ್ಲಿ ಯಾರಿಗೆ ಏನು ಹೇಳಬೇಕೋ ಅದನ್ನು ಹೇಳುವ ಶಕ್ತಿಯನ್ನು ತೋರಿಸು. ಹೇಳಲಿಲ್ಲವೆಂದರೆ ಇದನ್ನು ಹೇಳಿರಬೇಕಿತ್ತು, ಅದನ್ನು ಹೇಳಿರಬೇಕಿತ್ತು, ಹೀಗೆ ಮಾತನಾಡಿರಬೇಕಾಗಿತ್ತು ಎಂದೆಲ್ಲ ಯೋಚಿಸಿ ತನ್ನನ್ನು ಆಯಾಸಗೊಳಿಸಬೇಡ. ನನ್ನ ಮಗುವೆ, ನಿನ್ನ ಮಾತುಗಳಲ್ಲಿ ನಾನಿದ್ದೇನೆ ಎಂದು ನಂಬು. ನೀನು ಏನು ಹೇಳಬೇಕಾಗಿತ್ತೋ ಅದನ್ನೇ ಹೇಳಿ ಬಂದಿರುವೆ ಎಂದು ನಂಬಿ ನೆಮ್ಮದಿಯಾಗಿರು. ಎಲ್ಲ ನನಗೆ ಒಪ್ಪಿಸು. ನಾನಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.